ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ನಾವು ನಿತ್ಯವೂ ಶಾಲಗ್ರಾಮ ಪೂಜೆ ಮಾಡ್ತೀವಲ್ವಾ? ಹಾಗಿದ್ರೆ ಎಂಥ ಶಾಲಿಗ್ರಾಮವನ್ನಷ್ಟೇ ಮನೇಲಿ ಇಟ್ಕೊಳ್ಬೇಕು, ಆ ಶಾಲಿಗ್ರಾಮಗಳು ಎಷ್ಟು ಸಂಖ್ಯೆಯಲ್ಲಿ ಇರಬೇಕು, ಹಾಗೂ ಶಾಲಗ್ರಾಮ ಪೂಜೆಯ ಮಹತ್ವವೇನು ಎಂಬುದನ್ನು ಬಹಳ ಸಂಕ್ಷೇಪವಾಗಿ ಈಗ ತಿಳಿದುಕೊಳ್ಳೋಣ ಬನ್ನಿ. ಮೊಟ್ಟ ಮೊದಲು ನಮ್ಮ ಮನೆಗೆ ಶಾಲಗ್ರಾಮ ಬರುತ್ತೆ ಅಂತ ಇಟ್ಕೊಳ್ಳೋಣ. ಆವಾಗ ಅದು ನಿಜವಾಗಿಯೂ ಗಂಡಕಿ ನದಿಯ ಶಿಲೆಯ ಶಾಲಿಗ್ರಾಮವೇ ಆಗಿದೆಯಾ, ಅದಕ್ಕೆ ಸರಿಯಾದ ಆಸನ ಇದೆಯಾ, ಹಾಗೂ ಒಳಗಡೆ ಇರುವಂತಹ ಚಕ್ರಗಳು ಸುಂದರವಾಗಿ ಸ್ಪಷ್ಟವಾಗಿವೆಯಾ, ಆ ವರ್ಣವೂ ಕೂಡ ಶಾಲಿಗ್ರಾಮದ ವರ್ಣ ಸರಿಯಾಗಿದೆಯಾ, ಇವೆಲ್ಲವನ್ನೂ ಕೂಡ ನಾವು ಮೊದಲು ಪರೀಕ್ಷೆಯನ್ನು ಮಾಡಬೇಕು. ಇಷ್ಟೇ ಅಲ್ಲದೆ ಇನ್ನೂ ಒಂದು ಪರೀಕ್ಷೆ ಇದೆ. ಅದೇನು ಅಂತಂದರೆ, ಗೋಧೂಳಿ ಮುಹೂರ್ತದಲ್ಲಿ ಒಂದು ಬೆಳ್ಳಿ ಬಟ್ಟಲಿನಲ್ಲಿ ಅಕ್ಕಿಯನ್ನು ತುಂಬಿಸಬೇಕು. ಅದರ ಮೇಲೆ ಆ ಶಾಲಿಗ್ರಾಮವನ್ನು ಇಡಬೇಕು. ಮರುದಿವಸ ಬೆಳಿಗ್ಗೆ ಎದ್ದು ನೋಡಿದಾಗ ಆ ತುಂಬಿಸಿದ ಅಕ್ಕಿ ಕಾಳು ಒಂದು 4-5 ಅಕ್ಕಿ ಕಾಳು ಕೆಳಗಡೆ ಬಿದ್ದಿತ್ತು ಅಂತ ಆಗಿದ್ರೆ ಅದು ನಿಜವಾದ ಶಾಲಗ್ರಾಮ, ಹಾಗೂ ಆ ಶಾಲಗ್ರಾಮದಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಅರ್ಥ. ಹೀಗೆ ಕೆಲವು ಸಂಪ್ರದಾಯಸ್ಥರ ಮನೆಯಲ್ಲಿ ಶಾಲಗ್ರಾಮವನ್ನು ಪರೀಕ್ಷೆ ಮಾಡುವ ಪದ್ಧತಿ ಇಂದೂ ಕೂಡ ನಡೆದು ಬಂದಿದೆ. ಆದ್ದರಿಂದ ನಾವು ಎಲ್ಲ ರೀತಿಯಲ್ಲೂ ಕೂಡ ಪರೀಕ್ಷೆಯನ್ನು ಮಾಡಿ ಅನಂತರವೇ ಆ ಶಾಲಗ್ರಾಮವನ್ನು ಪೂಜೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು. ಹಾಗೂ ಶಾಲಗ್ರಾಮವನ್ನು ನಾವು ದುಡ್ಡು ಕೊಟ್ಟು ಕೊಂಡುಕೊಳ್ಳಬಾರದು, ಅದು ಅಧರ್ಮ ಅಂತ ಶ್ರೀಮದಾಚಾರ್ಯರು ನಮಗೆ ತಿಳಿಸಿದ್ದಾರೆ. ಒಂದು ವೇಳೆ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ನಮ್ಮ ಮನೆಯಲ್ಲಿ ಶಾಲಿಗ್ರಾಮವೇ ಇಲ್ಲ, ಕೊಂಡುಕೊಳ್ಳೇಬೇಕು ಎಂಬ ಪರಿಸ್ಥಿತಿ ಬಂದಾಗ ಯಾರು ಆ ಶಾಲಿಗ್ರಾಮವನ್ನು ಕೊಡ್ತಾರಲ್ಲ ಅವರಿಗೆ ನಾವು ಅವರ ಹತ್ರ ರೇಟನ್ನೇ ಕೇಳಬಾರ್ದು, ಹಣವನ್ನೇ ಕೇಳ್ದೇನೆ ಅವರ ಒಂದು ಅಭಿಪ್ರಾಯ ತಿಳ್ಕೊಂಡು ಅವರ ಅಪೇಕ್ಷೆಗಿಂತ ಸ್ವಲ್ಪ ಹೆಚ್ಚು ಹಣವನ್ನು ಕೊಟ್ಟು ಶಾಲಗ್ರಾಮವನ್ನು ಹಾಗೆ ಅವರ ಹತ್ರ ತಗೊಳ್ಬೇಕು. ಹಾಗೂ ಗಂಗಾದಿ ನದಿಗಳಲ್ಲಿ ಇಟ್ಟು ಪೂಜೆ ಮಾಡಿ, ಮಹಾತಾಯಿಯಾದ ನೀನು ನನಗೆ ಶಾಲಗ್ರಾಮವನ್ನು ನೀಡ್ತಾ ಇದೆಯಾ ಅಂತ ಅನುಸಂಧಾನ ಮಾಡಿಕೊಂಡು ಅದನ್ನು ಮನೆಗೆ ತೆಗೆದುಕೊಂಡು ಬರಬೇಕು. ಇದು ತೀರಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ. ವಾಸ್ತವಿಕವಾಗಿ ಪ್ರಾಚೀನ ಶಾಲಿಗ್ರಾಮಗಳನ್ನು ಸಂಗ್ರಹ ಮಾಡಿ ಪೂಜೆ ಮಾಡೋದೇ ಅತ್ಯುತ್ತಮ, ಅಥವಾ ನಮ್ಮ ವಂಶ ಪರಂಪರೆಯಿಂದ ಬಂದಿರುವಂತಹ ಶಾಲಿಗ್ರಾಮ ಪೂಜೆಯೇ ಅತ್ಯಂತ ಶ್ರೇಷ್ಠವಾದದ್ದು. ಇನ್ನು ಯಾವ ಶಾಲಗ್ರಾಮವನ್ನು ನಾವು ಪೂಜೆ ಮಾಡಿದ್ರೆ ಹೆಚ್ಚು ಫಲ ಬರುತ್ತೆ ಅಂತಂದರೆ, ಯಥಾ ಯಥಾ ಶಿಲಾ ಸೂಕ್ಷ್ಮ ತಥಾ ಸ್ಯಾತ್ತು ಮಹತ್ಫಲಂ ತಸ್ಮಾತ್ ತಾಂ ಪೂಜೆಯೇ ನಿತ್ಯಂ ಧರ್ಮ ಕಾಮಾರ್ಥ ಮುಕ್ತಯೇ. ಆ ಶಾಲಗ್ರಾಮ ಎಷ್ಟು ಸಣ್ಣದಾಗಿರುತ್ತೋ ಅಷ್ಟು ಅಧಿಕವಾದ ಪುಣ್ಯ ಬರುತ್ತಂತೆ. ಪುಟಾಣಿ ಶಾಲಿಗ್ರಾಮ ಇತ್ತು, ಸಲ್ಲಕ್ಷಣದಿಂದ ಕೂಡಿತ್ತು ಅಂತಂದರೆ ಅದರಿಂದ ಬರುವಂತಹ ಪುಣ್ಯ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ವೈಶಿಷ್ಟ್ಯ ಈ ಶಾಲಿಗ್ರಾಮದ್ದು ಅಂತಂದರೆ, ನಾವು ಪ್ರತಿಮೆಯನ್ನು ಪೂಜೆ ಮಾಡಬೇಕಾದ್ರೆ ನಿತ್ಯವೂ ಕೂಡ ನ್ಯಾಸಾದಿಗಳನ್ನು ಮಾಡಲೇಬೇಕು. ಹಾಗೂ ಪೂಜೆನ ಪ್ರಾರಂಭ ಮಾಡಬೇಕಾದ್ರೆ ಧಾನ್ಯಾಧಿವಾಸ ಮಾಡಬೇಕು, ಜಲಾಧಿವಾಸ ಮಾಡಬೇಕು, ಪ್ರತಿಷ್ಠಾ ಹೋಮವನ್ನು ಮಾಡಬೇಕು, ಅಕ್ಷರಲಕ್ಷ ಜಪವನ್ನು ಅದರಲ್ಲಿ ಆವಾಹನೆ ಮಾಡಬೇಕು. ಇಷ್ಟೆಲ್ಲ ನಿಯಮಗಳಿದೆ. ಆದರೆ ಶಾಲಗ್ರಾಮ ಪೂಜೆ ಪ್ರಾರಂಭ ಮಾಡಬೇಕಾದ್ರೆ ಅಥವಾ ದಿನನಿತ್ಯ ಶಾಲಗ್ರಾಮ ಪೂಜೆಯನ್ನು ಮಾಡಬೇಕಾದ್ರೆ ಯಾವ ನ್ಯಾಸಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ನ ಜಪೋ ನಾಧಿವಾಸಶ್ಚ ನಚ ಸಂಸ್ಥಾಪನ ಕ್ರಿಯಾ ಶಾಲಗ್ರಾಮಾರ್ಚನೆ ವಿಷ್ಣು ತಸ್ಮಾತ್ ತತ್ ಸನ್ನಿಹಿತ ಸದಾ. ಅಂತಹ ಭಗವಂತನು ಆ ಶಾಲಗ್ರಾಮದಲ್ಲಿ ಸ್ವತಃ ಸಾನ್ನಿಧ್ಯವನ್ನು ಹೊಂದಿರ್ತಾನೆ. ಅಲ್ಲಿ ನಾವು ಬಿಂಬರೂಪಿಯಾದ ಪರಮಾತ್ಮನನ್ನು ಚಿಂತನೆ ಮಾಡಿ ಪೂಜೆ ಮಾಡಬಹುದು ನೇರವಾಗಿ. ಇನ್ನೊಂದು ಈ ಶಾಲಗ್ರಾಮ ಪೂಜೆಯಲ್ಲಿರುವಂತಹ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾದ ಮುಖ್ಯವಾದ ಪ್ರಮೇಯ ಅಂತಂದರೆ, ಈಗ ರಾಮಮೂರ್ತಿ, ಕೃಷ್ಣಮೂರ್ತಿ ನಮ್ಮ ಮನೆಯಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಆ ರಾಮಮೂರ್ತಿ ಇತ್ತು ಅಂತಂದರೆ ಅದರಲ್ಲಿ ಅಂತರ್ಯಾಮಿಯಾಗಿ ನಾವು ಶ್ರೀರಾಮಚಂದ್ರನನ್ನೇ ಪೂಜೆ ಮಾಡಬೇಕು. ಅಲ್ಲಿ ಶ್ರೀಕೃಷ್ಣನನ್ನು ಪೂಜೆ ಮಾಡುವಂಥದ್ದು ಅಷ್ಟು ಪ್ರಶಸ್ತ ಆಗೋದಿಲ್ಲ. ಆದರೆ ಶಾಲಗ್ರಾಮದಲ್ಲಿ ಹಾಗಲ್ಲ. ಈಗ ನಮ್ಮ ಮನೇಲಿ ಒಂದು ಶಾಲಗ್ರಾಮ ಇದೆ, ಅದರಲ್ಲಿ ನೀವು ಕೃಷ್ಣನನ್ನು ಬೇಕಾದರೆ ಅನುಸಂಧಾನ ಮಾಡಿ ಪೂಜೆ ಮಾಡ್ಬೋದು, ರಾಮನನ್ನು ಬೇಕಾದರೆ ಅನುಸಂಧಾನ ಮಾಡಿ ಪೂಜೆ ಮಾಡ್ಬೋದು. ಮೂರ್ತ್ಯಂತರೇಶು ಬಿಂಬೇಶು ನ ಯಷ್ಟವ್ಯಂ ಸದೈವಹಿ ಶಾಲಗ್ರಾಮ ಶಿಲಾಯಾಂತು ಯಷ್ಟವ್ಯಾಹ ಸರ್ವಮೂರ್ತಯ ಅಂತ ಸ್ಪಷ್ಟವಾಗಿ ವಸಿಷ್ಠ ಸಂಹಿತೆ ಇದನ್ನೇ ಹೇಳುತ್ತೆ. ಹಾಗೂ ಯಾರ ಮನೆಯಲ್ಲಿ 12 ಶಾಲಗ್ರಾಮಗಳಿವೆಯೋ ಅವರ ಮನೆ ಅದು ಮನೆಯಲ್ಲ, ದೊಡ್ಡ ಕ್ಷೇತ್ರ ಅಂತಲೇ ಪದ್ಮಪುರಾಣ ಸ್ಪಷ್ಟವಾಗಿ ಘೋಷಣೆ ಮಾಡುತ್ತೆ. ಅದರಿಂದ ಎಷ್ಟು ಪುಣ್ಯ ಬರುತ್ತೆ ಅಂತಂದರೆ, ಕಾಶಿ ಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಅಂತ ಎಲ್ರಿಗೂ ಕೂಡ ಗೊತ್ತಿದೆ.
ಗಂಗಾ ನದಿ ತೀರದಲ್ಲೇ 1,000,000 ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಇನ್ನೆಷ್ಟು ಪುಣ್ಯ ಬರುತ್ತೆ. ಅದನ್ನ ಹಗಲು ರಾತ್ರಿ ಆ ಜನ್ಮ ಪೂಜೆ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೆ. ಆ ಜನ್ಮ ಅಲ್ಲ, 8 ಯುಗಗಳು ಅಲ್ಲೇ ವಾಸ ಮಾಡುತ್ತಾ ನಿರಂತರ 1,000,000,000 ಶಿವಲಿಂಗಗಳನ್ನ ಪೂಜೆ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತಲ್ಲ. ಅಷ್ಟು ಪುಣ್ಯ ಕೇವಲ ಒಂದೇ ದಿವಸದಲ್ಲಿ 10 ನಿಮಿಷ ಒಂದು ಕ್ಷೇತ್ರ ಶಾಲೆ ಗ್ರಾಮಕ್ಕೆ ಪೂಜೆ ಮಾಡಿದ್ರೆ ಅಷ್ಟು ಪುಣ್ಯ ಬಂದು ಹೋಗ್ಬಿಡುತ್ತೆ ಅಂತ ಹೇಳುತ್ತೆ ಪದ್ಮಪುರಾಣ. ಹೀಗಿರ್ಬೇಕಾದ್ರೆ ನಿತ್ಯವೂ ಮನೆಯಲ್ಲಿ ಒಂದು ಕ್ಷೇತ್ರ ಶಾಲೆ ಗ್ರಾಮ ಪೂಜೆ ನಡೆದ್ರೆ ಕಿಂ ಪುನರ್ಬಹುಶೋ ಯಸ್ತು ಪೂಜೆಯದ್ ವೈಷ್ಣವೋ ನರಃ ತಸ್ಮಾತ್ ಭಕ್ತೈಶ್ಚ ಮನುಜೈಃ ಪ್ರೀತ್ಯರ್ಥ ಮಮ ಪುತ್ರಕ ಕರ್ತವ್ಯಂ ಸತತಂ ಭಕ್ತ್ಯ ಶಾಲಗ್ರಾಮ ಶಿಲಾರ್ಚನಂ. ಇಂಥ ಶ್ರೇಷ್ಠವಾದ ಶಾಲಗ್ರಾಮದ ಶಿಲೆಯ ಅರ್ಚನೆಯನ್ನ ನಿತ್ಯವೂ ಕೂಡ ಭಕ್ತನಾದವನು ಮಾಡಬೇಕು. ಏತನ್ಮೂಲಕ ಜೀವನವನ್ನೇ ಅವನು ಧನ್ಯವನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳ್ತಾ, ಇದೇ ಪದ್ಮಪುರಾಣದ ಮತ್ತೊಂದು ವಚನ, ಯಾರು ನಿತ್ಯವೂ ಶಾಲಗ್ರಾಮ ಶಿಲೆಯನ್ನ ಸ್ಪರ್ಶ ಮಾಡ್ತಾರಲ್ಲ ಅವರ ಕೈಯನ್ನ ಸ್ಪರ್ಶ ಮಾಡುವುದಕ್ಕೋಸ್ಕರ ದೇವತೆಗಳು ಕಾಯ್ತಾ ಇರ್ತಾರಂತೆ, ಇಚ್ಛೆ ಪಡ್ತಾರಂತೆ. ಅವರು ಶಾಲಗ್ರಾಮ ಶಿಲಾಸ್ಪರ್ಶಂ ಯಃ ಕರೋತಿ ದಿನೇ ದಿನೇ ವಾಂಛಂತಿ ಕರ ಸಂಸ್ಪರ್ಶಂ ತಸ್ಯ ದೇವಾಹ ಸಭಾಸಭಾಹ. ಮತ್ತೊಂದು ವಸಿಷ್ಠರ ಮಾತು, ಈಗ ನಮ್ಮ ಮನೆಯಲ್ಲಿ ಪ್ರತಿಮೆನೇ ಇಲ್ಲ, ದೇವರ ಪ್ರತಿಮೆ ಇಲ್ಲ, ಆದರೆ ದೇವರ ಪೂಜೆ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದ್ರೆ, ಪ್ರತಿಮಾಯಾಹ ಅಭಾವೇಪಿ ಪೂಜಾಂ ವಿಷ್ಣೋಃ ಪ್ರಕಲ್ಪಯೇತ್ ಶಾಲಗ್ರಾಮ ಶಿಲಾಯಾಂತು ಧ್ಯಾತ್ವಾ ಪೂರ್ವೋಕ್ತ ವಿಗ್ರಹಂ. ಯಾವ ನಮ್ಮ ಬಿಂಬರೂಪಿಯಾದ ಪರಮಾತ್ಮನಿದಾನಲ್ಲ ಅವನನ್ನ ಶಾಲಗ್ರಾಮ ಶಿಲೆಯಲ್ಲಿಯೇ ಶಾಲಗ್ರಾಮ ಶಿಲೆಯಲ್ಲಿಯೇ ಚಿಂತನೆಯನ್ನು ಮಾಡಿ ಪೂಜೆಯನ್ನ ಮಾಡಬೇಕು ಎಂಬುದಾಗಿ ವಸಿಷ್ಠರ ಮತ್ತೊಂದು ವಚನವೂ ಕೂಡ ನಮಗೆ ಉತ್ತಮ ಮಾರ್ಗವನ್ನು ತೋರಿಸ್ತಾ ಇದೆ. ಇನ್ನು ಈ ಶಾಲಗ್ರಾಮಗಳಲ್ಲಿ ಅನೇಕ ಬಗೆಯ ಬಣ್ಣಗಳಿರುತ್ತೆ. ಅದರಲ್ಲಿ ಕಪ್ಪು ಬಣ್ಣದ ಶಾಲಿಗ್ರಾಮ ಅತ್ಯಂತ ಶ್ರೇಷ್ಠ ಹಾಗೂ ಯಾವುದೇ ಅನರ್ಥಗಳು ಅದರಿಂದ ಉಂಟಾಗೋದಿಲ್ಲ. ಆದರೆ ಕಪಿಲವರ್ಣದ ಶಾಲಿಗ್ರಾಮ ಹಾಗೂ ಕೆಂಪು ಬಣ್ಣದ ಶಾಲಿಗ್ರಾಮ ಇವೆಲ್ಲವೂ ಕೂಡ ಮನೆಯಲ್ಲಿ ಒಂದೊಂದು ಅನರ್ಥವನ್ನೇ ಉಂಟು ಮಾಡುತ್ತವೆ. ಹಾಗಾಗಿ ಕಡುಕಪ್ಪಿನ ಶಾಲಿಗ್ರಾಮವನ್ನೇ ನಾವು ಪೂಜೆ ಮಾಡುವುದು ಪ್ರಶಸ್ತ. ಒಂದು ವೇಳೆ ಬೇರೆ ವರ್ಣದಲ್ಲಿ ಆ ಶಾಲಿಗ್ರಾಮ ಇತ್ತು ಅಂದರೆ ಬಲ್ಲವರ ಬಳಿ ಆ ಬಣ್ಣವನ್ನ ಸ್ವೀಕಾರ ಮಾಡಬಹುದಾ, ಅಂಥ ಶಾಲಿಗ್ರಾಮನ ಪೂಜೆ ಮಾಡಬಹುದಾ ಎಂಬ ಅಭಿಪ್ರಾಯವನ್ನು ಕೂಡ ಕೇಳಿ ಅನಂತರವೇ ಪೂಜೆನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಇನ್ನು ಶಾಲಗ್ರಾಮಗಳಲ್ಲಿ ಸಮಸಂಖ್ಯೆಯುಳ್ಳ ಶಾಲಿಗ್ರಾಮಗಳನ್ನೇ ಪೂಜೆ ಮಾಡಬೇಕು. ಆದರೆ ಸಮಸಂಖ್ಯೆಯಲ್ಲಿ 2 ಶಾಲಿಗ್ರಾಮವನ್ನು ಪೂಜೆ ಮಾಡಬಾರದು. ವಿಷಮ ಸಂಖ್ಯೆಯಲ್ಲಿರುವ ಶಾಲಿಗ್ರಾಮಗಳನ್ನು ಪೂಜೆ ಮಾಡಬಾರದು. ಆದರೆ 1 ಶಾಲಿಗ್ರಾಮವನ್ನು ಪೂಜೆ ಮಾಡಬಹುದು. ಹಾಗಾಗಿ ಮನೆಯಲ್ಲಿ 1 ಶಾಲಿಗ್ರಾಮವನ್ನು ಇಟ್ಟು ಪೂಜೆ ಮಾಡುವಂಥದ್ದು ಶ್ರೇಷ್ಠವಾಗಿದೆ. ಬಿಟ್ಟರೆ 4 ಶಾಲಿಗ್ರಾಮ ಇರಬೇಕು. 6, 8, 10, 12 ಈ ಕ್ರಮದಲ್ಲಿ ಶಾಲಿಗ್ರಾಮಗಳ ಜೋಡಣೆ ನಮ್ಮ ಮನೆಯಲ್ಲಿ ಇರಬೇಕು. ವಿಷಮ ಸಂಖ್ಯೆಯಲ್ಲಿ ಶಾಲಿಗ್ರಾಮವನ್ನು ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ನಿಷ್ಕಾಮಕರ್ಮಿ ಆಗಿದ್ದ, ಕೇವಲ ಭಗವಂತನ ಪ್ರೀತಿಗೋಸ್ಕರ ಪೂಜೆ ಮಾಡ್ತಾ ಇದ್ದ ಅಂತಂದ್ರೆ ಈ ಸಮಸಂಖ್ಯೆ ವಿಷಮ ಸಂಖ್ಯೆ ಶಾಲಿಗ್ರಾಮಗಳ ಪೂಜೆ ಅಷ್ಟೊಂದು ಅನರ್ಥವನ್ನು ಉಂಟು ಮಾಡೋದಿಲ್ಲ. ಆದರೆ ಅವಲಕ್ಷಣದಿಂದ ಕೂಡಿರುವಂತಹ ಶಾಲಿಗ್ರಾಮಗಳನ್ನ ಯಾರೂ ಕೂಡ ಪೂಜೆ ಮಾಡುವಂತಿಲ್ಲ. ಕರಾಳಂ ವಿಕರಾಳಂಚ ಅಧ ಊರ್ಧ್ವಾಸ್ಯ ಮುಷ್ಣಕಂ ಅಂತ ಸ್ಫುಟಿತ ಲಿಂಗಂಚ ಭಕ್ತಚಕ್ರಂ ತಥೇವಚ. ಬಹಳ ವಿಕಾರ ಆಗಿರುತ್ತೆ ಕೆಲವೊಂದು ಶಾಲಿಗ್ರಾಮ, ಪೂಜೆ ಮಾಡಬಾರದು. ಅಥವಾ ಅಲ್ಪ ಸ್ವಲ್ಪ ವಿಕಾರವನ್ನು ಹೊಂದಿರುತ್ತೆ, ಪೂಜೆ ಮಾಡಬಾರದು. ಇನ್ನು ಕೆಲವು ಶಾಲಿಗ್ರಾಮ ಇರುತ್ತೆ ಕೆಳಮುಖವಾಗಿರುತ್ತೆ, ಅದನ್ನು ಇಟ್ಟರೆ ಮುಖದ ಮೇಲೆ ಅದನ್ನು ಇಡಬೇಕು, ಹಾಗಿರುತ್ತೆ ಆ ಶಾಲಿಗ್ರಾಮ, ಅದನ್ನು ಪೂಜೆ ಮಾಡುವಂತಿಲ್ಲ. ಇನ್ನು ಕೆಲವು ಶಾಲಿಗ್ರಾಮಕ್ಕೆ ತಲೆ ಮೇಲೆ ಮುಖ ಇರುತ್ತೆ, ಅದನ್ನು ಕೂಡ ಪರಿತ್ಯಾಗ ಮಾಡಬೇಕು. ಇನ್ನು ಕೆಲವೊಂದು ಶಾಲಿಗ್ರಾಮದಲ್ಲಿ ಮುಖ ಸ್ಪಷ್ಟವಾಗಿರುತ್ತೆ, ಆದರೆ ಮುಖದಲ್ಲಿ ರಂಧ್ರಗಳಾಗಿರುತ್ತೆ, ಒಡೆದು ಹೋಗಿರುತ್ತೆ. ಇನ್ನು ಕೆಲವಕ್ಕೆ ಒಳಗಡೆ ಇರುವಂತಹ ಚಕ್ರಗಳಲ್ಲಿ ಲೋಪ ಆಗಿರುತ್ತೆ, ಅಂದರೆ ಚಕ್ರಗಳು ಒಡೆದು ಹೋಗಿರುತ್ತೆ. ಅಥವಾ ಮೇಲಿನ ಚಕ್ರ ಕೆಳಗಿನ ಚಕ್ರ ಒಂದಕ್ಕೊಂದು ಅಂಟುಕೊಂಡ್ಬಿಟ್ಟಿರುತ್ತೆ, ಬಿಟ್ಕೊಂಡಿರಲ್ಲ. ಇನ್ನು ಕೆಲವು ಶಾಲಿಗ್ರಾಮಗಳಲ್ಲಿ ಅನೇಕ ರೇಖೆಗಳಿರುತ್ತೆ. ಬಹುರೇಕಂ ಬಹುಚ್ಛಿದ್ರಂ ತಿರ್ಗ್ಯ ಚಕ್ರಂ ತಥಾ ತ್ಯಜೇತ್ ಅಂತ ಅನೇಕ ರೇಖೆಗಳಿಂದ ಕೂಡಿರುವಂತಹ ಶಾಲಿಗ್ರಾಮವನ್ನು ಬಿಡಬೇಕು. ಅನೇಕ ರಂಧ್ರಗಳಿರುತ್ತೆ, ಒಳಗಡೆ ಚಕ್ರ ಏನಿರಲ್ಲ, ಸುಮ್ಮನೆ ರಂಧ್ರಗಳಿರುತ್ತೆ.
ಮತ್ತೆ ಮೇಲಿನಿಂದ ಕೆಳಗೆ ಚಕ್ರ ಬಂದಿರುತ್ತೆ, ಒಡೆದು ಹೋಗಿರುತ್ತೆ, ಶಾಲೆಗ್ರಾಮವೇ ಭಿನ್ನ ಆಗಿಬಿಟ್ಟಿರುತ್ತೆ. ಇಂಥ ಶಾಲೆಗ್ರಾಮಗಳನ್ನೆಲ್ಲ ಪೂಜೆ ಮಾಡಲಿಕ್ಕೆ ಬರಲ್ಲ. ಅಥವಾ ಬೆಂಕಿಯಲ್ಲಿ ಸುಟ್ಟಿರುತ್ತೆ, ತ್ರಿಕೋಣಾಕಾರದಲ್ಲಿ ಶಾಲೆಗ್ರಾಮಗಳಿರುತ್ತೆ. ಹೀಗೆ ಒಟ್ಟು 14-15 ಬಗೆಯ ಅವಲಕ್ಷಣದಿಂದ ಕೂಡಿದ ಶಾಲೆಗ್ರಾಮಗಳ ಪೂಜೆಯನ್ನ ನಾರದರು ವಿರೋಧವನ್ನು ಮಾಡಿದ್ದಾರೆ. ಅಂಥ ಶಾಲೆಗ್ರಾಮನ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬಾರದು. ಇದರ ಉದ್ದೇಶ ಏನು ಅಂತಂದರೆ, ಯಾವ ಭಗವಂತನ ಪ್ರತೀಕದಲ್ಲಿ ನಾವು ಪೂಜೆಯನ್ನು ಮಾಡ್ತೀವೋ ಆ ಪ್ರತೀಕ ಶುದ್ಧವಾಗಿರಬೇಕು, ಸಲ್ಲಕ್ಷಣಗಳಿಂದ ಕೂಡಿರಬೇಕು. ಅದೊಂದು ಸಣ್ಣ ಕಲ್ಲಾಗಲಿ ಅಥವಾ ಒಂದು ಒಳ್ಳೆಯ ಪ್ರತಿಮೆನೇ ಆಗಲಿ, ಅದರಲ್ಲಿ ಲಕ್ಷಣ ಸಂಪೂರ್ಣವಾಗಿರಬೇಕು. ಅಂಥ ಶಾಲೆಗ್ರಾಮಗಳನ್ನೇ ಪೂಜೆ ಮಾಡಬೇಕು. ಅವಲಕ್ಷಣದಿಂದ ಕೂಡಿರುವಂತಹ ಶಾಲೆಗ್ರಾಮಗಳನ್ನು ಸರ್ವಥಾ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಅಂಥ ಶಾಲೆಗ್ರಾಮಗಳು ಇತ್ತು ಅಂತಂದರೆ ಅದನ್ನು ನಮ್ಮ ಮನೆಯಲ್ಲಿ ಇಟ್ಕೊಳ್ಬಾರ್ದು. ಆದ್ದರಿಂದ ನಮ್ಮ ಮನೆಯಲ್ಲಿ ಏನಾದರೂ ಶಾಲೆಗ್ರಾಮ ಇತ್ತು ಅಂತಂದರೆ ಬಲ್ಲವರ ಬಳಿ ಅದನ್ನು ಕೇಳಿ ಅನಂತರವೇ ನಾವು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಅಧ್ಯಾತ್ಮ ಬಂಧುಗಳೇ, ಜಗದ್ಗುರು ಶ್ರೀ ಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ ಎಂಬ ಸಂಸ್ಥೆ ವರ್ಷದ ಎಲ್ಲ ಹಬ್ಬ ಹರಿದಿನಗಳ ಕುರಿತಾಗಿ 30 ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಾ ಇದೆ. ಈ 30 ಪುಸ್ತಕಗಳಲ್ಲಿ ಅಪೂರ್ವ ವಿಷಯಗಳಿದೆ. ಹಬ್ಬದ ಸಂಪೂರ್ಣ ಆಚರಣೆಯ ಮಾಹಿತಿ ಇದೆ. ಈ 30 ಪುಸ್ತಕಗಳುಳ್ಳ ಒಂದು ಬಾಕ್ಸನ್ನು ನೀವು ನಿಮ್ಮ ಮನೆಗೆ ತರಿಸಿಕೊಳ್ಳುವುದಕ್ಕಾಗಿ ಈ ದೂರವಾಣಿ ಸಂಖ್ಯೆಯಲ್ಲಿ ಅಥವಾ ವಿಳಾಸದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸ್ವರತು. ಶ್ರೀಕೃಷ್ಣಾರ್ಪಣಮಸ್ತು.